ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಸುಮಾರು 1,20,000 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಕೇವಲ 18 ಜನ ಮಾತ್ರ ಜಾಯ್ನ್ ಆಗಿರೋದು. ಜಾಯ್ನ್ ಆದವರಿಗೆ ಸಕ್ಸಸ್ಫುಲ್ ಆಗಿ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಹಾಗಾಗಿ ಕೇವಲ ಕಮೆಂಟನ್ನು ಮಾಡದೆ ಜಾಯ್ನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಪಡಿಬೋದು. ಇವತ್ತಿನ ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಪಾರ್ವತಿ ಆಂಟಿ ಅಂತೇಳ್ಬಿಟ್ಟು, ಊರು ಕೋಲಾರ ಭಾಗದವರು, ವಯಸ್ಸು 36 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸದ್ಯದ ಜೀವನ ಮನಸ್ಸಿಗೆ ಬಂದಂತೆ ಜೀವನ ಮಾಡುತ್ತಾ ಇದ್ದೇನೆ, ಹಾಗಾಗಿ ಸುಖ ಕೊಡೋರು ಮಾತ್ರ ನೋಡಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಸ್ಥಳ ನೀವೇ ತಿಳಿಸಿ, ಕಾರಿನಲ್ಲಿ ಬಂದು ಸುಖವನ್ನು ಕೊಡುತ್ತೇನೆ ಅಂತೇಳಿ ಇದಿಷ್ಟೀವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಮಾರುತಿ ಸ್ವಿಫ್ಟ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಫ್ರೆಂಡ್ಸ್, ಗುರುವಾರ ಬಂದರೆ ಮಾತ್ರ ಸುಖವನ್ನು ಕೊಡುತ್ತೇನೆ ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಸಹಿತ ಕೊಟ್ಟಿರೋದು. ಮೊದಲನೇದು, ಗುರುವಾರ ಗಂಡ ಮನೆಯಲ್ಲಿ ಇರೋದಿಲ್ಲ, ದೇವಸ್ಥಾನಕ್ಕೆ ಹೋಗುತ್ತಾರೆ, ಹಾಗಾಗಿ ಸುಖ ಕೊಡೋರು ಮಾತ್ರ ನೋಡಿ ಅಂತೇಳಿ ತಿಳಿಸಿರೋದು. ತೂತಿನ ಮೇಲೆ ಆಸೆ ಇದ್ದರೆ ಮಾತ್ರ ಮನೆಗೆ ಬನ್ನಿ, ಸುಖವನ್ನು ಕೊಡುತ್ತೇನೆ. ಗಂಡ ಮನೆ ಬಿಟ್ಟರೆ ಬರುವುದು ಲೇಟ್ ಆಗುತ್ತೆ, ಹಾಗಾಗಿ ಆ ಒಂದು ಸಮಯಕ್ಕೆ ಬಂದು ಸುಖ ಕೊಡುವರು ಮಾತ್ರ ನೋಡಿ, ಅಂದರೆ ಮಾತ್ರ ತೂತು ಸಿಗುತ್ತೆ, ಇದು ಸುಖವನ್ನು ಕೊಡ್ಬೋದು ಅಂತೇಳಿ ಇದಿಷ್ಟು ಗುರುವಾರ ಮಾತ್ರ ಸುಖವನ್ನು ಕೊಡುತ್ತೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಂದರೆ ಫ್ರೆಂಡ್ಸ್, ಗಂಡ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಫ್ರೀ ಆಗಿರುತ್ತೇನೆ, ಆಗ ಬಂದು ಸುಖವನ್ನು ಕೊಡೋರು ಮಾತ್ರ ನೋಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ನೋಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸ್ಬೋದು. ಹಾಗೆ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿದ್ದಾರೆ. ಮೊದಲನೇದು, ಸುಖ ಕೊಡುವವರಿಗೆ ಅಷ್ಟೇ ಗೆಳೆತನ ಮಾಡಬೇಕು ಅಂತೇಳಿ ತಿಳಿಸಿರೋದು. ಕೆಟ್ಟ ಹವ್ಯಾಸ ಇದ್ರೂ ಕೂಡ ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಕುಡಿತ ಆಗಿರ್ಬೋದು, ಧೂಮಪಾನ ಆಗಿರ್ಬೋದು, ಎಂಥದೇ ಒಂದು ಚಟ ಇತ್ತು ಅಂದರೂ ಕೂಡ ಸುಖ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸುಖ ಕೊಟ್ಟರೆ ಮತ್ತೆ ಮತ್ತೆ ಕೊಡಬೇಕು ಅನಿಸಬೇಕು, ಹಾಗೆ ಕೈದು ಸುಖವನ್ನು ಕೊಡೋರು ಮಾತ್ರ ನೋಡಿ ಅಂತೇಳಿ ತಿಳಿಸಿರೋದು. ಇನ್ನು ತೂತಿನಿಂದ ರಸ ಬಿದ್ದಾಗ ನೆಕ್ಕುವ ಆಸೆ ಇದ್ದರೆ ಧೈರ್ಯವಾಗಿ ಹೇಳಿ ಕೊಡುತ್ತೇನೆ, ಒಟ್ಟಿನಲ್ಲಿ ಸುಖ ಮಾತ್ರ ಕೊಡಿ ಅಂತೇಳಿ ಇದಿಷ್ಟೀವರೆಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ, ಗಂಡನಿಂದ ಸುಖ ಇಲ್ಲದೇ ಇರುವ ಕಾರಣಕ್ಕೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು. ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸರಿಯಾಗಿ ಸುಖವನ್ನು ಅನುಭವಿಸಬಹುದು. ಇನ್ನು ಫೈನಲ್ ಆಗಿ ಇವರ ಬಳಿ ಇರುವ ಮಾರುತಿ ಸ್ವಿಫ್ಟ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಆಗಸ್ಟ್ 2020 ಅಂತೇಳಿ ತಿಳಿಸಿರೋದು. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ, ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು, ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 10,000 ಕಿಲೋಮೀಟರ್ ರನ್ ಆಗಿದೆ. ಇನ್ನು RTO ಬೆಂಗಳೂರು ಅಂತೇಳಿ ತಿಳಿಸಿದ್ದಾರೆ. ಓನರ್ಶಿಪ್ ಇವರೇ ಫಸ್ಟ್ ಓನರ್ ಆಗಿರೋದು. ಇನ್ನು ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc, ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೆಫ್ಟ್ ಮತ್ತು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಪ್ರೈಸ್ ಬಂದ್ಬಿಟ್ಟು 6,30,000 ಆನ್ವರ್ಡ್ಸ್ ಅಂತೇಳಿ ತಿಳಿಸಿರೋದು. ಇದೇ ಒಂದು ಕಾರಿನಲ್ಲಿ ಫ್ರೀ ಇದ್ದಾಗ ಸುಖವನ್ನು ಕೊಡುವುದಾಗಿಯೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಜಾಯ್ನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.